ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅನುಷಾ ಲಕ್ಕೇಗೌಡ. ಈಗ ಹೆಡ್ಲೈನ್ಸ್. ಜೆಡಿಎಸ್ ಮಾಡಿದ ಅನ್ಯಾಯವನ್ನು ಜನರಿಗೆ ಹೇಳಬಾರದ, ಒಂದೇ ಒಂದು ಕಾರಣಕ್ಕಾಗಿ ಕಟ್ಟಾಯ ಹೋಬಳಿಯನ್ನು ಸಕಲೇಶಪುರ ಮೀಸಲು ಕ್ಷೇತ್ರಕ್ಕೆ ಸೇರಿಸಿದ್ದೀರಿ ಎಂಬುದನ್ನು ಜನತೆ ಮುಂದೆ ಇಟ್ಟಿರುವುದು ತಪ್ಪ. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಹೇಳಿಕೆ. ಜೆಡಿಎಸ್ ಅಪವಿತ್ರ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನ್ನ ಸೋಲಿಸಿ, ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ಕರೆ. ಮತ್ತು ಎಂಪಿ ಚುನಾವಣೆಯು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಷ್ಠೆಯ ಚುನಾವಣೆಯಾಗಿದೆ. ಜೆಡಿಎಸ್ನ ದಬ್ಬಾಳಿಕೆಯ ಮತ್ತು ಅನ್ಯಾಯದ ವಿರುದ್ಧ ಜಯಭೇರಿ ಬಾರಿಸಲಿದೆ. ಬನವಾಸೆ ರಂಗಸ್ವಾಮಿ ಹೇಳಿಕೆ. ವಾರ್ತೆಗಳ ವಿವರ. ಪ್ರಧಾನಿ ಹುದ್ದೆಯಿಂದ ಎಲ್ಲಾ ಹುದ್ದೆಯನ್ನು ಪಡೆದುಕೊಂಡು ಈಗ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಹಾಕಿ ಎಂದು ಹೇಳಿಕೆ ನೀಡಿರುವುದಕ್ಕೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಬೇಸರ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರರು ಕೂಡ ಯಾವುದೇ ಅಭ್ಯರ್ಥಿಗೆ ಹೋಲಿಕೆ ಮಾಡಿದರೂ ಕೂಡ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವ ಶ್ರೇಯಸ್ ಪಟೇಲ್ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಡುವ ಮೂಲಕ ಗೆಲ್ಲಿಸುವಂತೆ ಮನವಿ ಮಾಡಿದರು. ಚುನಾವಣೆ ಕಾವು ಏರಿದೆ. ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸೋ ದಿವಸ ನಮ್ಮ ಮುಖಂಡರುಗಳು ಯಾರು ಬಂದಿದ್ರು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 8 ಹಾಸನ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರಿಗೆ ಹೆಚ್ಚಿನ ಮತಗಳನ್ನ ಕೊಡುವ ಮೂಲಕ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ನನ್ನ ಇಡೀ ಲೋಕಸಭಾ ಕ್ಷೇತ್ರದ ಮತಬಾಂಧವರನ್ನ ಕೇಳ್ತಾ ಇದ್ದೇನೆ. ಹಾಗೇನೆ ನಮ್ಮ ಲೋಕಸಭಾ ಅಭ್ಯರ್ಥಿಯ ವಿಚಾರವಾಗಿ ಇನ್ಯಾವುದೇ ವ್ಯಕ್ತಿಗೆ ಕಂಪೇರ್ ಮಾಡಿದರೂ ಕೂಡ ಒಬ್ಬ ನಿಷ್ಠಾವಂತನನ್ನ, ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನ, ಒಂದು ನಿಷ್ಕಲ್ಮಶ ಮನಸ್ಸಿನ ವ್ಯಕ್ತಿಯನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ ಕಾಂಗ್ರೆಸ್ ಪಕ್ಷ. ಅಂತ ಒಬ್ಬ ತಬ್ಬಲಿಯನ್ನ ಗೆಲ್ಲಿಸಲೇಬೇಕು ಅಂತೇಳಿ ಇವತ್ತು ಜನ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿ ವ್ಯಕ್ತಿಗಳು ಕೂಡ 26ನೇ ತಾರೀಕಿನವರೆಗೂ, ಇದೇ ತಿಂಗಳು 26ನೇ ತಾರೀಕಿನವರೆಗೂ ನಿರಂತರವಾಗಿ ಯಾವುದೇ ಪಕ್ಷದ ಬೇರೆ ಏನು ನಮ್ಮ ಎದುರಾಳಿಗಳಿದ್ದಾರೆ ಆ ಪಕ್ಷದ ಆಸೆ ಆಮಿಷಗಳಿಗೆ ಒಳಗಾಗದೇನೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಮತವನ್ನ ಚಲಾಯಿಸಿ ಅಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮ ಮೂಲಕ ಮನವಿಯನ್ನ ಮಾಡ್ಕೊಂತ ಇದ್ದೀನಿ. ಮಾರ್ಚ್ 26ರಂದು ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಕರೆಯಲಾಗಿತ್ತು. ಇದರಲ್ಲಿ ಅಭ್ಯರ್ಥಿ ಶ್ರೇಯಸ್ ಪಟೇಲ್, ಕೆಎಂ ಶಿವಲಿಂಗೇಗೌಡ, ಜವರೇಗೌಡ, ಎಚ್ಕೆ ಮಹೇಶ್ ಸೇರಿ ನನ್ನ ನೇತೃತ್ವದಲ್ಲಿ ಸಭೆ ಜರುಗಿತು. ಕಟ್ಟಾಯ ಹೋಬಳಿಗೆ ಏನು ಅನ್ಯಾಯವಾಗಿತ್ತು ಎಂಬುದನ್ನು ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರಸ್ತಾಪ ಮಾಡಿದರು. ಜೆಡಿಎಸ್ ಮಾಡಿದ ಅನ್ಯಾಯವನ್ನು ಜನರಿಗೆ ಹೇಳಬಾರದ, ಒಂದೇ ಒಂದು ಕಾರಣಕ್ಕಾಗಿ ಕಟ್ಟಾಯ ಹೋಬಳಿಯನ್ನು ಸಕಲೇಶಪುರ ಮೀಸಲು ಕ್ಷೇತ್ರಕ್ಕೆ ಸೇರಿಸಿದ್ದೀರಿ ಎಂಬುದನ್ನು ಭಾಷಣದಲ್ಲಿ ಜನತೆ ಮುಂದೆ ಇಟ್ಟಿರುವುದು ತಪ್ಪ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ದಿನಗಳ ಹಿಂದೆ ಜೆಡಿಎಸ್ ಸಭೆಯನ್ನು ಕಟ್ಟಾಯದಲ್ಲಿ ನಡೆಸಿ ಭಾಷಣದಲ್ಲಿ ಮಾತನಾಡುವ ವೇಳೆ ಕಟ್ಟಾಯಕ್ಕೆ 300 ಕೋಟಿ ರುಗಳು ತಂದಿರುವುದಾಗಿ ಹೇಳಲಾಗಿದೆ. 700 ಕೋಟಿ ರುಗಳನ್ನು ಈ ಕಟ್ಟಾಯಕ್ಕೆ ತಂದಿರುವುದಾಗಿ ಈ ಹಿಂದೆ ಶಾಸಕರಾಗಿದ್ದ ಎಚ್.ಕೆ. ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದು, ಇಷ್ಟೊಂದು ಅನುದಾನ ತಂದಿದ್ದರೆ ಯಾವುದಾದರೂ ಒಂದು ಅಭಿವೃದ್ಧಿ ಮಾಡಿರುವ ಉದಾಹರಣೆಯನ್ನು ನೀಡಲಿ ಎಂದು ಸವಾಲು ಹಾಕಿದರು. 26ನೇ ತಾರೀಕು ಮಾರ್ಚ್ 26ರಲ್ಲಿ ಕಟ್ಟಾಯದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳು ಕೂಡ ಭಾಗವಹಿಸಿದ್ರು. ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಕೂಡ ಇದ್ರು, ಶಿವಲಿಂಗೇಗೌಡರಿದ್ರು, ಜವರೇಗೌಡರಿದ್ರು, ಎಚ್.ಕೆ. ಮಹೇಶ್ ಕೂಡ ಬಂದಿದ್ರು. ನನ್ನ ನೇತೃತ್ವದಲ್ಲೇ ಕರೆದಂತ ಸಭೆ. ಏನು ಕಟ್ಟಾಯಕ್ಕೆ ಅನಾನುಕೂಲ ಆಗಿತ್ತು, ಕಟ್ಟಾಯ ಹೋಬಳಿಗೆ ಏನು ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಅಂದಿನ ಸಭೆಯಲ್ಲಿ ಹಾಜರಿರ್ತಕ್ಕಂಥ ಮುಖಂಡರುಗಳು ಪ್ರಸ್ತಾಪವನ್ನ ಮಾಡಿದ್ರು. ಯಾಕೆ ನಿಮ್ಗೆ ಹೇಳಬೇಕು? ಅದ ನೀವು ಮಾಡಿದ ಅನ್ಯಾಯವನ್ನ ಜನತೆ ಮುಂದೆ ಹೇಳಬಾರ್ದ? 2008ರಲ್ಲಿ ಡಿಲಿಮಿಟೇಷನ್ ಆದಂತ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ಸಮುದಾಯ ಕಾಂಗ್ರೆಸ್ ಪರ ನಿಲ್ತಾ ಇದೆ ಕಟ್ಟಾಯದಲ್ಲಿ ಅಂತೇಳಿ ಒಂದೇ ಒಂದು ಕಾರಣಕ್ಕಾಗಿ ನೀವು ಅವತ್ತು ಕಟ್ಟಾಯ ಹೋಬಳಿಯನ್ನ ಮೀಸಲು ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿದ್ರಿ. ಇದನ್ನು ನಾನು ಕೂಡ ಈ ಹಿಂದೆ 16 ಬಾರಿ
ತಮ್ಮ ಮುಂದೆ ಪ್ರಸ್ತಾಪವನ್ನ ಮಾಡಿದ್ದೀನಿ, ಜನತೆಗೆ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ. ಹಾಗಾದ್ರೆ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ ತಪ್ಪ? ಕಟ್ಟಾಯ ಹೋಬಳಿಗೆ ಉದ್ದೇಶಪೂರ್ವಕವಾಗಿ ಕೇವಲ 14 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ 60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಕಲೇಶ್ಪುರಕ್ಕೆ ಮೀಸಲು ಕ್ಷೇತ್ರಕ್ಕೆ ಸೇರಿಸಿದ್ರಿ ಅಂತಕ್ಕಂಥದ್ದನ್ನ ಖಂಡಿಸ್ತಕ್ಕಂಥದ್ದು ಅಥವಾ ಸತ್ಯವನ್ನ ಜನತೆ ಮುಂದೆ ಇರ್ತಕ್ಕಂಥದ್ದು ತಪ್ಪ? ನೀವು ಮಾಡಿದ ಕೆಲಸ ಕಾರ್ಯಗಳೆಲ್ಲನೂ ವಿರೋಧಿಸಲೇಬಾರ್ದಾಗಾದ್ರೆ ಏನು ನಿರಂಕುಶ ಪ್ರಭುತ್ವನೇ ಇದು? ಮೊನ್ನೆ ಕಟ್ಟಾಯದ ಒಂದು ಸಭೆ ಮಾಡಿದ್ದಾರೆ ಜೆಡಿಎಸ್. ಆ ಸಭೆಯಲ್ಲಿ ಜೆಡಿಎಸ್ ಮುಖಂಡರುಗಳು ಹೇಳಿದ್ದಾರೆ 300 ಕೋಟಿ ರೂಪಾಯಿ ಕಟ್ಟಾಯ ಹೋಬಳಿಗೆ ಅಭಿವೃದ್ಧಿಗಾಗಿ ತಂದಿದ್ದೀವಿ ಅಂತೇಳಿ. ದಯಮಾಡಿ ನಿಮಗೂ ನೆನಪಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈ ಒಂದು ವರ್ಷದ ಹಿಂದೆ ಕಟ್ಟಾಯದ ಸಕಲೇಶ್ಪುರ 6 ಕಟ್ಟಾಯದ ಕ್ಷೇತ್ರದ ಶಾಸಕರಾಗಿದ್ದಂತ ಎಚ್ ಕೆ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. 700 ಕೋಟಿ ರೂಪಾಯಿ ಕಟ್ಟಾಯಕ್ಕೆ ನಾನು ಅನುದಾನವನ್ನು ತಂದಿದ್ದೀನಿ ಅಂತೇಳಿ. ಹಾಗಾದ್ರೆ ಯಾವ್ದು ಸರಿ? 300 ಕೋಟಿ ರೂಪಾಯಿ ಅನುದಾನವನ್ನು ತಂದು ಕಟ್ಟಾಯವನ್ನ ಅಭಿವೃದ್ಧಿ ಮಾಡಿದಿನದಾದ್ರೆ ಒಂದು ಯಾವುದಾದ್ರು ಸಾರ್ವಜನಿಕವಾಗಿ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸವನ್ನ ಜನತೆಯ ಮುಂದಿಡ್ಲಿ. ಯಾವ ಕೆಲಸ ಮಾಡಿದೀವಿ ಕಟ್ಟಾಯ ಹೋಬಳಿಗಾಗಿ, ಕಟ್ಟಾಯ ಹೋಬಳಿ ಜನಕ್ಕಾಗಿ ಅಂತಕ್ಕಂಥದ್ದು. ಮೊನ್ನೆ ಇನ್ನೂ ಕೂಡ ಈ ಜೆಡಿಎಸ್ ಮುಖಂಡರು ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬುಡ ಸಮೇತ ಕಿತ್ತು ಹಾಕಬೇಕು ಎಂದು ಪದೇ ಪದೇ ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷವು ದೇವೇಗೌಡರನ್ನು ಪ್ರಧಾನಿ ಮಾಡಿರುವುದು ತಪ್ಪ? ನಂತರ ಸೋತಂತ ವೇಳೆ ಸದಸ್ಯರನ್ನಾಗಿ ನೇಮಕ ಮಾಡಿದೆ. ಇನ್ನು ಪುತ್ರನು ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ನಿಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಎಂಪಿಯನ್ನಾಗಿ ಮಾಡಲು ಇಡೀ ಕಾಂಗ್ರೆಸ್ ಪಕ್ಷವು ನಿಮ್ಮ ಪರ ನಿಂತು ಗೆಲ್ಲಿಸಿರುವುದಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಹಾಕಬೇಕೆಂದು ಹೇಳಿಕೆ ಕೊಡುತ್ತೀರಿ. ನಿಮ್ಮ ಪಕ್ಷಕ್ಕೆ ಸಹಾಯ ಮಾಡಿದವರನ್ನು ಮುಗಿಸಬೇಕು ಎಂಬುದು ನಿಮ್ಮ ಪಕ್ಷದ ಸಿದ್ಧಾಂತವೇ ಎಂದು ಪ್ರಶ್ನೆ ಮಾಡಿದರು. ಪ್ರಮುಖವಾಗಿ ಜೆಡಿಎಸ್ ಮುಖಂಡರು ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗಿಡದ ರೀತಿಯಲ್ಲಿ ಕಿತ್ತು ಹಾಕಬೇಕು ಅನ್ನೋ ವಿಚಾರವನ್ನ ಪದೇ ಪದೇ ಮಾಡ್ತಾ ಇದ್ದಾರೆ. ಯಾಕೆ ಸ್ವಾಮಿ? ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಪ್ರಧಾನಮಂತ್ರಿ ಮಾಡಿದ ತಪ್ಪ? ಆ ಕಾರಣಕ್ಕ ಕಿತ್ತಾಕ್ಬೇಕಾ? ಸ್ವಾತಂತ್ರ್ಯ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯನಾಗಿ ನೇಮಕ ಮಾಡ್ತು, ಆ ಕಾರಣಕ್ಕಾಗಿ ಕಿತ್ತಾಕ್ಬೇಕಾ? ಇದೇ ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ಲೋಕಸಭಾ ಅಭ್ಯರ್ಥಿ ಮಾಡಿದಂತ ಸಂದರ್ಭದಲ್ಲಿ 19ರಲ್ಲಿ ಇಡೀ ನಮ್ಮ ಪಕ್ಷ ನಿಮ್ಮ ಪರ ನಿಲ್ಬೇಕು, ನಿಮ್ಮ ಅಭ್ಯರ್ಥಿ ಪರ ನಿಲ್ಬೇಕು ಅಂತೇಳಿ ಘೋಷಣೆಯನ್ನು ಮಾಡ್ತು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತವನ್ನು ಚಲಾಯಿಸಿ ಇವತ್ತು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿದ್ರು. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಅನ್ನು ಕಿತ್ತಾಕ್ಬೇಕಾ? ನಿಮ್ಮ ಸಹೋದರನನ್ನ ಮುಖ್ಯಮಂತ್ರಿಯಾಗಿ ಮಾಡು, ಈ ಕಾರಣಕ್ಕೆ ಕಿತ್ತಾಕ್ಬೇಕಾ? ಹಾಗಾದ್ರೂ ಒಂದು ವೇಳೆ ನಿಮ್ಮ ಪಕ್ಷಕ್ಕೆ ಸಹಾಯ ಮಾಡಿದವರು ಎಲ್ಲರನ್ನು ಮುಗಿಸ್ಬೇಕು ಅಂತಕ್ಕಂಥದ್ದು ನಿಮ್ಮ ಪಕ್ಷದ ಸಿದ್ಧಾಂತವನ್ನ ಯಾರು ನಿಮ್ಗೆ ವಿರೋಧಿಸ್ತಾರೆ ಅವ್ರನ್ನ ನೀವು ಒಪ್ಕೊಳ್ಳೋದಾದ್ರೆ, ಯಾರು ನಿಮ್ಗೆ ಸಹಾಯ ಮಾಡ್ತಾರೆ, ಯಾವ ಪಕ್ಷ ನಿಮ್ಮ ಪಕ್ಷಕ್ಕೆ ಸಹಾಯ ಮಾಡುತ್ತೆ ಅಂತ ಪಕ್ಷವನ್ನ ಮುಗಿಸ್ಬೇಕು ಅಂತ ಹೇಳಿ ಹೇಳಿಕೆ ಕೊಡ್ತೀರಿ ಅಂದ್ರೆ ದಯಮಾಡಿ ಮತ್ತೊಮ್ಮೆ ಜೆಡಿಎಸ್ ಮುಖಂಡರಲ್ಲಿ ಮನವಿಯನ್ನ ಮಾಡ್ತೇನೆ. ಒಮ್ಮೆ ನಿಮ್ಮ ಪ್ರಾಮಾಣಿಕತೆಯನ್ನ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ, ನಿಮ್ಮ ಎದೆ ಮುಚ್ಚಿ ನೋಡ್ಕೊಳ್ಳಿ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಮುಕ್ತ ಹಾಸನ ಜಿಲ್ಲೆಯನ್ನು ಮಾಡಬೇಕು, ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಯಾವ ತರದಲ್ಲಿ ನಿಮ್ಗೆ ಅನ್ಯಾಯ ಮಾಡಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಜನಗಳ ಮುಂದೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಲ್ಲಿಗೆವಾಳ್ ದೇವಪ್ಪ, ಕುಮಾರ್, ಮೊಹಮ್ಮದ್ ಅಲಿ, ಸ್ವಾಮಿಗೌಡ ಉಪಸ್ಥಿತರಿದ್ದರು. ಏಪ್ರಿಲ್ 26ರಂದು ನಡೆಯುತ್ತಿರುವ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಭ್ರಷ್ಟ ಬಿಜೆಪಿ ಮತ್ತು ಸ್ವಾರ್ಥಿ ಜೆಡಿಎಸ್ ಅಪವಿತ್ರ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರನ್ನು ಸೋಲಿಸುವಂತೆ ಜಿಲ್ಲೆಯ ಜನಪರ ಚಳುವಳಿಗಳ ಒಕ್ಕೂಟ ಹಾಸನ ಕ್ಷೇತ್ರದ ಮತದಾರರಿಗೆ ಮನವಿ ಮಾಡಿಕೊಳ್ಳಲಾಗುತ್ತದೆ ಎಂದು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಧರ್ಮೇಶ್ ಮತ್ತು ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 31ರಂದು ಹಾಸನದಲ್ಲಿ ನಡೆದ ಹಾಸನ ಜಿಲ್ಲೆಯ ಕಮ್ಯುನಿಸ್ಟ್, ದಲಿತ ಅಲ್ಪಸಂಖ್ಯಾತ ಮತ್ತಿತರೆ ಜನವಿಭಾಗಗಳ ಜನಪರ ಚಳುವಳಿಗಳ ನಾಯಕರು ಮತ್ತು ಜಿಲ್ಲೆಯ ಜನಪರ ತೀರ್ಮಾನ ಕೈಗೊಳ್ಳಲಾಗಿದ್ದು,
ಬಿಜೆಪಿ ದಲಿತ, ರೈತ, ಕಾರ್ಮಿಕ, ವಿದ್ಯಾರ್ಥಿ, ಯುವಜನ ವ್ಯಕ್ತಿಗಳ ಸಭೆಯಲ್ಲಿ ಒಮ್ಮತದ ಜೆಡಿಎಸ್ ಸೋಲಿಸಿ ಹಾಸನ ಉಳಿ ಎಂಬ ಅಭಿಯಾನವನ್ನು ಹಾಸನ ಲೋಕಸಭಾ ಕ್ಷೇತ್ರದಾದ್ಯಂತ ವ್ಯಾಪಕವಾಗಿ ನಡೆಸಲು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು. ಒಕ್ಕೂಟದ ವತಿಯಿಂದ ಎಡ ಚಳವಳಿಗಳು, ದಲಿತ ಚಳವಳಿಗಳು, ರೈತ ಚಳವಳಿ, ಕಾರ್ಮಿಕ ಚಳವಳಿ ಮತ್ತೆ ಪರಸ್ಪರ ಆಲೋಚನೆ ಮಾಡತಕ್ಕಂಥ ಸಾಹಿತಿಗಳು, ಪತ್ರಕರ್ತರು, ಬುದ್ಧಿಜೀವಿಗಳು ಎಲ್ಲರೂ ಸೇರಿ ಒಂದು ಸಭೆಯನ್ನು ಆಯೋಜಿಸಿ ಹಾಸನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಮುಂದೆ ಇಡಬೇಕಾಗಿರ್ತಕ್ಕಂಥ ದಾರಿ ಯಾವುದು ಅನ್ನೋ ಬಗ್ಗೆ ಒಂದು ಸಮಾಲೋಚನಾ ಸಭೆ ನಡೆಸಿದ್ವಿ. ಆ ಸಮಾಲೋಚನಾ ಸಭೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನಪರ ಚಳವಳಿಗಳು ಒಟ್ಟಾಗಿ ಒಂದು ಐಕ್ಯತೆಯಿಂದ ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ. ಅದರ ಭಾಗವಾಗಿ ನಾವು ಈ ಲೋಕಸಭಾ ಚುನಾವಣೆ 26 ನಡೆಯತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಭ್ರಷ್ಟ ಬಿಜೆಪಿ ಮತ್ತೆ ಒಂದು ಸ್ವಾರ್ಥಿ ಜೆಡಿಎಸ್ನ ಒಂದು ಅಪವಿತ್ರ ಮೈತ್ರಿಕೂಟವನ್ನು ಮೈತ್ರಿಕೂಟದ ಅಭ್ಯರ್ಥಿಯನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಇಡೀ ಜಿಲ್ಲೆಯಾದ್ಯಂತ ಬಿಜೆಪಿ ಜೆಡಿಎಸ್ ಸೋಲಿಸಿ ಹಾಸನ ಉಳಿಸಿ ಅನ್ನೋ ಒಂದು ಅಭಿಯಾನವನ್ನು ಇಡೀ ಲೋಕಸಭಾ ಕ್ಷೇತ್ರದಾದ್ಯಂತ ನಾವು ನಡೆಸಬೇಕು ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕರಾದ ಆರ್ಪಿ ವೆಂಕಟೇಶ್ ಮೂರ್ತಿ ಮಾತನಾಡಿ, ಪ್ರಾದೇಶಿಕ ಪಕ್ಷ ಎಂದು ಹೇಳಿಕೊಳ್ಳುತ್ತಿದ್ದ ಜೆಡಿಎಸ್ ಭ್ರಷ್ಟ ಹಾಗೂ ಸಂವಿಧಾನ ವಿರೋಧಿ ಬಿಜೆಪಿ ಜೊತೆಗೆ ಸೇರಿ ಚುನಾವಣಾ ಮೈತ್ರಿ ಮಾಡಿಕೊಂಡಿದೆ. ಈ ಮೈತ್ರಿ ಕೇವಲ ದೇವೇಗೌಡರ ಕುಟುಂಬದ ಆಸ್ತಿ ಮತ್ತು ಸಂಪತ್ತಿನ ರಕ್ಷಣೆಗೆ, ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಅಧಿಕಾರ ಸಿಗಬೇಕು ಎನ್ನುವ ಏಕೈಕ ಉದ್ದೇಶದಿಂದ ಅತ್ಯಂತ ಸ್ವಾರ್ಥದಿಂದ ಮಾಡಿಕೊಂಡಿರುವ ಅತ್ಯಂತ ಅಪವಿತ್ರ ಮೈತ್ರಿಯಾಗಿದೆ. ಭ್ರಷ್ಟ ಬಿಜೆಪಿ ಮತ್ತು ಸ್ವಾರ್ಥಿ ಜೆಡಿಎಸ್ ಅಪವಿತ್ರ ಮೈತ್ರಿಯನ್ನು ತಿರಸ್ಕರಿಸುವಂತೆ ಬಿಜೆಪಿ ಜೆಡಿಎಸ್ ಸೋಲಿಸಿ ಹಾಸನ ಉಳಿಸಿ ಎಂಬ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಪಾಳೆಗಾರಿಕೆ ಇರಬೇಕಾ, ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋ ಪ್ರಶ್ನೆ ಈ ಚುನಾವಣೆ ಮುಖಾಂತರ ಇತ್ಯರ್ಥವಾಗಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಯಾರು ಸ್ವಾತಂತ್ರ್ಯ ಪ್ರೇಮಿಗಳಿದ್ದಾರೆ, ಯಾರು ಪ್ರಜಾಪ್ರಭುತ್ವದ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ, ಈ ಒಂದು ವಂಶ ಪಾರಂಪರ್ಯ ಆಡಳಿತವನ್ನು ಧ್ವಂಸಗೊಳಿಸಲೇಬೇಕಾದಂತ ಒಂದು ಪವಿತ್ರ ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ನೋಡಿ, ಅವರ ಪಕ್ಷದೊಳಗಡೆ ಇದ್ದಂತೂ ರಾಜ್ಯ ಮಟ್ಟದಲ್ಲಿ ನಾವು ಮಾತಾಡಕ್ಕೆ ಹೋಗೋದಿಲ್ಲ. ನಮ್ಮ ಜಿಲ್ಲೆ ಒಳಗಡೆ ಯಾರ್ಯಾರು ಜವರೇಗೌಡರು ಓಡಿಸಿದ್ರು, ವಿಶ್ವನಾಥನ್ ಓಡಿಸಿದ್ರು, ಪುಟ್ಟೇಗೌಡರು ಓಡಿಸಿದ್ರು. ಇತ್ತೀಚೆಗೆ ಎ.ಟಿ. ರಾಮಸ್ವಾಮಿ, ರುದ್ರೇಶ್ ಭಟ್ ಓಡಿಸಿದ್ರು. ಎ.ಟಿ. ರಾಮಸ್ವಾಮಿ ಕೂಡ ಅವ್ರು ಇದ್ದಂಗೆ ಬೇರೆಯವ್ರ ಕ್ಯಾಂಡಿಡೇಟ್ ಯಾರೋ ವಿರುದ್ಧ ಹೋಗಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು, ಅವ್ರನ್ನ ಜೊತೆ ಸೇರಿಸ್ಕೊಂಡು ಎ.ಟಿ. ರಾಮಸ್ವಾಮಿ ಆಚೆ ಹಾಕಿ ಇವ್ರು ಒಟ್ಟಾರೆ ಇವರಿಗೆ ಕಾಂಪಿಟೇಟರ್ಸ್ ಯಾರು ಇರಬಾರ್ದು. ಎ.ಟಿ. ರಾಮ್ ಇವತ್ತು ಅವ್ರ ಕುಟುಂಬದವರೇ ಆಗ್ಬೇಕಾ? ಅವರ ಪ್ರಜ್ವಲ್ ರೇವಣ್ಣನೇ ಅವರು ಕೋರ್ಟ್ ತೀರ್ಮಾನ ಕೊಟ್ಟಿದೆ, ಅವನು ಅಕ್ರಮ ಎಸಗಿದ್ದಾನೆ ತೀರ್ಮಾನ ಕೊಟ್ಟಿದೆ, ಹೈಕೋರ್ಟ್ ತೀರ್ಮಾನ ಕೊಟ್ಟಿದೆ. ಯಾವುದೋ ತಾಂತ್ರಿಕ ಕಾರಣದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇಟ್ಕೊಂಡಿರ್ಬೋದು, ಆದ್ರೆ ಸಾಕ್ಷಾಧಾರಗಳ ಮುಖಾಂತರ ಸಾಬೀತುಪಡಿಸಿದೆ. ಹೈಕೋರ್ಟ್ ಹೇಳಿದೆ ಇವನು ಅಕ್ರಮ ಎಸಗಿದ್ದಾನೆ, ಹಾಗಾಗಿ ಇವನಿಗೆ ಇದನ್ನ ನಾವು ಅನರ್ಹ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆದ್ರೆ ಅವರು ಅಂತ ಅನರ್ಹಗೊಂಡಂತ ವ್ಯಕ್ತಿಯನ್ನು ಕೊಂಡು ಮತ್ತೆ ಕ್ಯಾಂಡಿಡೇಟ್ ಮಾಡಿಕೊಂಡು ನಮ್ಮ ತಲೆ ಮೇಲೆ ಹೇರುವಂತ ಕೆಲಸವನ್ನು ದೇವೇಗೌಡರು ಮಾಡಕ್ ಹೊರಟಿದ್ದಾರೆ. ಇದನ್ನು ನಾವು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಪ್ರಬಲವಾಗಿ ವಿರೋಧ ಮಾಡಬೇಕು ಅಂತ ಹೇಳಿ ಈ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಜನಪರ ಚಳುವಳಿ ಒಕ್ಕೂಟದ ಎಚ್.ಕೆ. ಸಂದೇಶ್, ರಾಜಶೇಖರ್, ಇರ್ಷಾದ್ ಅಹಮದ್, ಎಂಸಿ ಡೋಂಗ್ರೆ, ರಾಜು ಗೊರೂರ್ ಉಪಸ್ಥಿತರಿದ್ದರು. ಇವರಿಗೆ ಅಸ್ತಿತ್ವ ಇಲ್ಲ ಎಂಬ ಕಾರಣಕ್ಕೆ ಹೊಂದಾಣಿಕೆಗೆ ಮುಂದಾಗಿದ್ದು ಬಿಜೆಪಿಯ ಕಾರ್ಯಕರ್ತರು ಎಚ್ಚೆತ್ತುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದರೆ ನಿಮ್ಮೆಲ್ಲರ ಅಸ್ತಿತ್ವ ಉಳಿಯುತ್ತದೆ. ಈ ನಿಟ್ಟಿನಲ್ಲಿ ಶ್ರೇಯಸ್ ಪಟೇಲ್ನನ್ನು ಗೆಲ್ಲಿಸುವಂತೆ ಕಾಂಗ್ರೆಸ್ ಮುಖಂಡರಾದ ಬನವಾಸೆ ರಂಗಸ್ವಾಮಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಈಗ ನಡೆಯುತ್ತಿರುವ ಎಂಪಿ ಚುನಾವಣೆಯು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಷ್ಠೆಯ ಚುನಾವಣೆಯಾಗಿದೆ. ಜೆಡಿಎಸ್ನ ದಬ್ಬಾಳಿಕೆಯ ಮತ್ತು ಅನ್ಯಾಯದ ವಿರುದ್ಧ ಜಯಬೇರಿ ಬಾರಿಸಲಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಹಾಸನ ಜಿಲ್ಲೆಯ ಪಕ್ಷದ ಎಲ್ಲಾ ಮುಖಂಡರುಗಳು ಪಣತೊಟ್ಟು ಹೋರಾಟವನ್ನು ಮಾಡುತ್ತಿದ್ದೇವೆ ಎಂದರು. ಎಲ್ಲರೂ ಒಗ್ಗೂಡಿ ಕೆಲಸ ಮಾಡುತ್ತಿರುವುದರಿಂದ ರಾಜ್ಯದ ಮುಂಚೂಣಿ ನಾಯಕರುಗಳು ಪ್ರಚಾರಕ್ಕೆ ಬರುವುದರಿಂದ ಭಾರೀ ಅಂತರದಲ್ಲಿ ಗೆಲುವು ನಮ್ಮದಾಗಲಿದೆ. ಈ ಹಿಂದೆ ನಡೆದಂತಹ ಕೋವಿಡ್ ವೇಳೆ ಜೆಡಿಎಸ್ನ ನಾಯಕರಿಂದ ಪ್ರಜ್ವಲ್ ರೇವಣ್ಣ ಹಿಡಿದು ಯಾರೂ ಕೂಡ ಬಡವರ ಬಗ್ಗೆ ಹಾಗೂ ನೊಂದವರ ಬಗ್ಗೆ ಯಾವ ಸಹಾಯ ನೀಡಲಿಲ್ಲ. ಈಗ ದಿಢೀರನೆ ಚುನಾವಣೆಗಾಗಿ ಬಂದು ಹಣದಿಂದ ಮತ್ತು ಆಮಿಷದಿಂದ ಮತದಾರರನ್ನು ಕೊಂಡುಕೊಳ್ಳುವುದಾಗಿ ಭ್ರಮೆಯಲ್ಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನು ಹಾಗೂ ಕಾರ್ಯಕರ್ತರ ದಾರಿ ತಪ್ಪಿಸಿ ನನ್ನನ್ನು ಸಹ ಸೋಲಿಸಿದರು. ಅದೇ ರೀತಿ ಬಿಜೆಪಿಯವರಿಗೂ ಮೋಸ ಮಾಡಿದರು. ಇವರನ್ನು ಯಾರು ನಂಬಬಾರದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಪಕ್ಷವನ್ನು ಹಾಳು ಮಾಡಿದರು ಎಂದು ಗಂಭೀರವಾಗಿ ಆರೋಪಿಸಿದರು. ಅದೇ ರೀತಿ ಈಗ ಬಿಜೆಪಿ ಪಕ್ಷವನ್ನು ಮುಗಿಸಲು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ.
ಇವರಿಗೆ ಅಸ್ತಿತ್ವ ಇಲ್ಲ ಎಂಬ ಕಾರಣಕ್ಕೆ ಹೊಂದಾಣಿಕೆಗೆ ಮುಂದಾಗಿದ್ದು, ಬಿಜೆಪಿಯ ಕಾರ್ಯಕರ್ತರು ಎಚ್ಚೆತ್ತುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದರೆ ನಿಮ್ಮೆಲ್ಲರ ಅಸ್ತಿತ್ವ ಉಳಿಯುತ್ತದೆ. ಬರುವ ಒಂದು ಲೋಕಸಭೆ ಚುನಾವಣೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರತಿಷ್ಠೆಯ ಒಂದು ಚುನಾವಣೆ ಆಗಿದೆ. ಜನತಾದಳದ ಅನ್ಯಾಯದ ದಬ್ಬಾಳಿಕೆ ವಿರುದ್ಧವಾದ ಒಂದು ಚುನಾವಣೆ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇಡೀ ಜಿಲ್ಲೆಯ ಎಲ್ಲ ಮುಖಂಡರುಗಳು ಬಹಳ ಪಣತೊಟ್ಟು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಜಯವನ್ನು ಕಾಣ್ತೇವೆ, ಬಹಳ ಬಹುಮತದಿಂದ ನಾವೆಲ್ಲ ಗೆಲ್ತೇವೆ ಅಂತ ಹೇಳಿ ನಾನು ಈ ಮೂಲಕ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಏನು ಈಗ ಒಂದು ಎನ್ಡಿಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣವರು ನಾಳೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಚುನಾವಣೆ ಬಂದಾಗ ನನ್ನ ಹತ್ರ ದುಡ್ಡಿದೆ, ದುಡ್ಡಿನ ಮದ ದರ್ಪದಿಂದ ನಾನು ಗೆಲ್ತೀನಿ ಅಂತ ಹೇಳಿ ಚುನಾವಣೆಗೆ ಬರ್ತಾ ಇದ್ದಾರೆ ಅಂತೇಳಿ ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು 5 ವರ್ಷದಲ್ಲಿ ರಾಜ್ಯದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಬಡವರು ನೊಂದವರು ತುಂಬಾ ಜನ ಬಳಲ್ತಾ ಇದ್ರು. ಆ ಒಂದು ಹಸುವಿನ ನಿಲ್ಲಿಸುವಂತ ಕೆಲಸ ಇವ್ರ ಕಡೆಯಿಂದ ಆಗಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿಯವರಾಗ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾನೇ ಆಗ್ಲಿ, ಎಲ್ಲ ಕಾರ್ಯಕರ್ತರು ಕೂಡ ಬಹಳ ಪೈಪೋಟಿಯಿಂದ ನಾವು ಕೆಲಸವನ್ನು ಮಾಡಿದ್ದೇವೆ. ನಿಮ್ಮ ಮಾಧ್ಯಮದಲ್ಲೂ ಕೂಡ ಅದನ್ನೆಲ್ಲ ತಿಳಿಸಿದ್ದೀರಿ. ಇವರು ಜನತಾದಳದವರು ಒಂದು ದಿನ ಒಂದು ಕಿಟ್ ಹಂಚಿದ್ದನ್ನ ಎಲ್ಲಾದ್ರೂ ತೋರಿಸಿದ್ರೆ ನಾನು ರಾಜಕೀಯ ನಿವೃತ್ತಿಯನ್ನು ಹೊಂದ್ತೀನಿ. ಯಾವ ಒಂದು ನೊಂದವರ ಒಂದು ಕೂಗನ್ನ ಇವರು ಕೇಳಿಲ್ಲ ಅಂತ ಹೇಳಿ ನನ್ನ ಭಾವನೆ. ಈ ಸಂಸತ್ ಸದಸ್ಯರಾಗಿ ಹಲವಾರು ಮಳೆ ಬಿದ್ದ ಸಂದರ್ಭದಲ್ಲಿ ನಮ್ಮ ಹಾಸನ ಸಿಟಿಯಲ್ಲಿ ಕೂಡ ಹಲವಾರು ಮನೆಗಳು ಬಿದ್ದೋದು. ಅವ್ರು ಬಂದು ಒಂದು ಸಾಂತ್ವನ ಇರಲಿಲ್ಲ ಇವರಿಗೆ, ಇವರ ಒಂದು ಜವಾಬ್ದಾರಿ. ಹಾಗಾಗಿ ಒಬ್ಬ ಬೇಜವಾಬ್ದಾರಿ ಮನುಷ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಯಾವುದು ಕೂಡ ರಾಜ್ಯದ ಹಿತಕ್ಕಾಗ್ಲಿ, ನಮ್ಮ ಜಿಲ್ಲೆ ಹಿತಕ್ಕಾಗ್ಲಿ ಒಂದು ಹೋರಾಟವನ್ನು ಕೂಡ ಇವರು ಮಾಡಲಿಲ್ಲ. ಏನೋ ದೇವೇಗೌಡರು ಮೊಮ್ಮಗ ಅನ್ನೋ ಒಂದೇ ಒಂದು ಕಾರಣದಿಂದ ಒಂದು ಗೆದ್ದು ಇವರು ಆರಾಮಾಗಿ ಸುತ್ತಾಡ್ಕೊಂಡಿದ್ದಾರೆ ಅಂತೇಳಿ ನನ್ನ ಭಾವನೆ. ಮುಂದಿನ ದಿನಗಳಲ್ಲಿ ಏನು ಹಣದಿಂದ ಗೆಲ್ತೀನಿ ಅನ್ನೋ ಒಂದು ಇವರ ಒಂದು ಇದು ಇಲ್ಲಿ ನಡೆಯೋದಿಲ್ಲ ಅಂತೇಳಿ ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ ಮತದಾರರು ಎಚ್ಚೆತ್ತುಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ಈಗ ಬಿಜೆಪಿ ಅವರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಬಿಜೆಪಿ ಮಿತ್ರರಿಗೆ ಹೇಳಿದಿಷ್ಟೇ, ಕಳೆದ ಚುನಾವಣೆಯಲ್ಲಿ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಜೊತೆ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ರು. ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷವನ್ನು ಮುಗಿಸಿ ಈಗ ನಿಮ್ಮತ್ತ ಹೆಜ್ಜೆ ಹಾಕಿದ್ದಾರೆ. ನಾಳಿನ ದಿನ ನಿಮಗೂ ಕೂಡ ಇದೇ ಗತಿ ಆಗ್ತದೆ. ಇಲ್ಲಿ ಯಾರು ನೀವು ಅವರಿಗೆ ಕೈ ಜೋಡಿಸಿದ್ದೀರಿ, ಅವರು ಪ್ರಜ್ವಲ್ ಗೆದ್ದಿದ್ದಾರಲ್ಲಿ ನಿಮ್ಮ ಎಲ್ಲರ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತದೆ. ನಾಳಿನ ದಿನ ನಿಮ್ಮ ಪಕ್ಷವನ್ನು ಮುಗಿಸುವಂತ ಕೆಲಸ ಮಾಡ್ತಾರೆ ಇವರು ಅಂತೇಳಿ ನಾನು ಹೇಳಿಕೆಯನ್ನ ಕೊಡ್ತಾ ಇದ್ದೇನೆ. ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಮುಖಂಡ ಬಿಕೆ ಮಂಜುನಾಥ್, ಕಾಂಗ್ರೆಸ್ ಮುಖಂಡರಾದ ಜಾರ್ಜ್, ನಾರಾಯಣಗೌಡ, ರವಿಕುಮಾರ್, ಪುಟ್ಟಸ್ವಾಮಿ, ಕೃಷ್ಣಕುಮಾರ್ ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ಬ್ರೇಕ್ನ ನಂತರ ಅಮೋಘ ವಾರ್ತೆಗಳು ಮುಂದುವರಿಯುವುದು. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ಸ್, ಪ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್ಸ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು.
ಹಾಸನಾಂಬ ಕಾರ್ ಡೆಕೋರ್ ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ. ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಎಲ್ಇಡಿ ಬಲ್ಬ್, ಕೂಲಿಂಗ್ ಪೇಪರ್, ಆಂಡ್ರಾಯ್ಡ್ ಫ್ರೇಮ್, ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು 4x4 ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಸ್ಥಳ ತಣ್ಣೀರು ಹಳ್ಳ ಸರ್ಕಲ್, ಸಕಲೇಶ್ಪುರ ರೋಡ್, ಹಾಸನ. ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲಾ ರೀತಿಯ ಕಾರ್ಗಳಿಗೆ ಕಾರ್ ಡೀಟೇಲಿಂಗ್, ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್, ಸೆರಾಮಿಕ್ ಕೋಟಿಂಗ್, ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಭಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಸ್ಥಳ ವಿದ್ಯಾನಗರ, ರಿಂಗ್ ರಸ್ತೆ, ಹಾಸನ. ಹೆಲೋ ಹಾಸನ್, ಹೊಸ ಮೊಬೈಲ್ ತಗೊಳ್ಳೋ ಪ್ಲಾನ್ ಇದೆಯಾ? ಅಥವಾ ಹಳೆ ಮೊಬೈಲ್ನ ಹೊಸ ಮಾಡೆಲ್ಗೆ ಅಪ್ಡೇಟ್ ಮಾಡಕ್ಕೆ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಪರ್ಫೆಕ್ಟ್ ಪ್ಲೇಸ್. ಇದೇ ಪ್ರಪ್ರಥಮ ಬಾರಿಗೆ ವಿವೋ ಅವರ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್ ಇದೀಗ ನಮ್ಮ ಹಾಸನದಲ್ಲಿ. ಇಲ್ಲಿ ವಿವೋ ಬ್ರ್ಯಾಂಡ್ ನ ಎಲ್ಲ ತರಹದ ಮೊಬೈಲ್ ಮಾಡೆಲ್ಗಳು ಮತ್ತು ಆಕ್ಸೆಸರೀಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ಅದಲ್ಲದೆ ಮೊಬೈಲ್ ಖರೀದಿಗೆ ಬಜಾಜ್ ಫಿನಾನ್ಸ್, ಟಿವಿಎಸ್ ಫೈನಾನ್ಸ್, HDB ಫೈನಾನ್ಸ್, IDFC ಫೈನಾನ್ಸ್ ನಲ್ಲಿ ಲೋನ್ ವ್ಯವಸ್ಥೆ ಕೂಡ ಲಭ್ಯ ಇದೆ. ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಮೇಲೆ EMI ಸೌಲಭ್ಯ ಕೂಡ ಇರುತ್ತೆ. ಸೊ ಇನ್ನು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಎಂದೇ ಭೇಟಿ ನೀಡಿ ವಿವೋ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್, ಜಿಯೋ ಶೋರೂಮ್ ಹತ್ತಿರ ಸಹ್ಯಾದ್ರಿ ಕಾಂಪ್ಲೆಕ್ಸ್, MG ರೋಡ್, ಹಾಸನ್. ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ 9008575836 ಮತ್ತು 9964223339. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ICU, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, BPL ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತಾಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಪುರಸಭಾ ಸಹಯೋಗದೊಂದಿಗೆ ಮೇಣದ ಬತ್ತಿ ಮೆರವಣಿಗೆ ಜಾಥಾ ಕಾರ್ಯಕ್ರಮವನ್ನು ಬೇಲೂರು ಐತಿಹಾಸಿಕ ಪ್ರಸಿದ್ಧವಾದ ಚನ್ನಕೇಶವ ದೇವಾಲಯದಿಂದ ಬಸವೇಶ್ವರ ವೃತ್ತದವರೆಗೆ ನಡೆಸಿ ವೃತ್ತದಲ್ಲಿ ಮತದಾನ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಈ ಜಾಥಾ ಕಾರ್ಯಕ್ರಮಕ್ಕೆ ಬೇಲೂರು ತಾಲೂಕು ಸ್ವೀಪ್ ಸಮಿತಿಯ ಅಧ್ಯಕ್ಷರಾದ HK ಸತೀಶ್ ರವರು, ತಾಲೂಕು ಸಹಾಯಕ ಚುನಾವಣಾ ಅಧಿಕಾರಿ ಶ್ರೀಯುತ ಮಂಜುನಾಥ್ ರವರು, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು, ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಶ್ರೀಮತಿ ಇಂದು, ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕರಾದ TG ದಯಾನಂದ್ ಹಾಗೂ ತಾಲೂಕು ಪಂಚಾಯಿತಿಯ ತಾಂತ್ರಿಕ ಸಂಯೋಜಕರು, ತಾಂತ್ರಿಕ ಸಹಾಯಕರು, NRLM ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ನೌಕರರ ಬಂಧುಗಳು ಹಾಗೂ ಒಕ್ಕೂಟದ ಎಲ್ಲ ಮಹಿಳಾ ಸದಸ್ಯರುಗಳು ಹಾಜರಿದ್ದರು. ಈ ಕಾರ್ಯಕ್ರಮಕ್ಕೆ ರಾಜಗೆರೆ ಶಿವಣ್ಣ ಮತ್ತು ಕಲಾ ತಂಡದವರು ಆಗಮಿಸಿ ಮೆರವಣಿಗೆಯಲ್ಲಿ ಮೆರುಗು ನೀಡಿದರು. ಸಾಮಾಜಿಕ ಜಾಲತಾಣದ ಮೂಲಕ ಜನರನ್ನು ನಂಬಿಸಿ ವಂಚನೆ ಮಾಡುವ ಕುರಿತು ಕಥಾವಸ್ತು ಉಳ್ಳ ಮತ್ತು ಕುತೂಹಲ ಕೆರಳಿಸುವ ದಿ ಡಾರ್ಕ್ ವೆಬ್ ಕನ್ನಡ ಚಲನಚಿತ್ರ ಏಪ್ರಿಲ್ 5 ಶುಕ್ರವಾರದಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ.
ಹಾಸನದಲ್ಲಿ ಪೃಥ್ವಿ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡುತ್ತಿರುವುದಾಗಿ ಚಿತ್ರದ ನಟ ಮತ್ತು ನಿರ್ಮಾಪಕ ಮಂಜು ಬನವಾಸೆ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಪೃಥ್ವಿ ಥಿಯೇಟರ್ನಲ್ಲಿ ದಿ ಡಾರ್ಕ್ ವೆಬ್ ಕನ್ನಡ ಚಲನಚಿತ್ರ ಏಪ್ರಿಲ್ 5ರಂದು ಬಿಡುಗಡೆಯಾಗಿ ಬೆಳಿಗ್ಗೆ 10:30 ಮತ್ತು ಮಧ್ಯಾಹ್ನ 1:30ಕ್ಕೆ 2 ಪ್ರದರ್ಶನಗೊಳ್ಳಲಿದೆ. ಈ ಚಿತ್ರದ ವಿಶೇಷ ಏನೆಂದರೆ ಪತ್ರಕರ್ತರೇ ಈ ಚಿತ್ರದ ನಿರ್ಮಾಪಕರು, ಪಾತ್ರಧಾರಿಗಳು ಆಗಿರುವುದರಿಂದ ಇದೊಂದು ಪತ್ರಕರ್ತರ ಸಿನಿಮಾ ಆಗಿದೆ. ಬಹುತೇಕ ಚಿತ್ರೀಕರಣ ಹಾಸನದಲ್ಲೇ ಆಗಿದೆ. ಸ್ನೇಹಿತರು, ಪತ್ರಕರ್ತರ ತಂಡ ಹಾಗೂ ಹೊಸಬರು ತಾರಾಗಣದಲ್ಲಿದ್ದು ದಿನನಿತ್ಯದ ಜೀವನದಲ್ಲಿ ಜನರು ಯಾವ ರೀತಿ ಸೈಬರ್ ಕ್ರೈಮ್ಗೆ ಒಳಗಾಗುತ್ತಾರೆ ಎಂಬುದನ್ನು ಚಿತ್ರದಲ್ಲಿ ವಿಸ್ತಾರವಾಗಿ ತೋರಿಸಲಾಗಿದೆ. ಲಾಕ್ಡೌನ್ ಸಮಯದಲ್ಲಿ ನಡೆದ ಕ್ರೈಮ್ ಸುದ್ದಿಯನ್ನಾಧರಿಸಿ ಕತೆ ಇಟ್ಟುಕೊಂಡು ಸಿನಿಮಾ ಮಾಡಲಾಗಿದೆ. ಚಿಕ್ಕ ಸಿನಿಮಾ ಆದರೂ ದೊಡ್ಡದಾಗಿ ಚಿತ್ರೀಕರಿಸಲಾಗಿದೆ. ಸಿನಿಮಾ ಮೊದಲಿನಿಂದಲೂ ಕೊನೆಯವರೆಗೂ ಯಾವ ವೇಳೆಯೂ ಬೋರ್ ಆಗದ ರೀತಿ ಉತ್ತಮವಾಗಿ ಚಿತ್ರೀಕರಿಸಲಾಗಿದೆ. ಕಿರಣ್ ಸ್ವಾಮಿ ಅವರ ಮೊದಲ ನಿರ್ದೇಶನದಲ್ಲಿ ಮೂಡಿ ಬಂದಿದೆ. ಎಲ್ಲರೂ ಕುಟುಂಬ ಸಮೇತ ಬಂದು ಟಿಕೆಟ್ ಪಡೆದು ಸಿನಿಮಾ ನೋಡುವಂತೆ ಮನವಿ ಮಾಡಿದರು. ಏಪ್ರಿಲ್ 5 ಶುಕ್ರವಾರ ನಾಡಿದ್ದು ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಹಾಸನದಲ್ಲಿ ಪೃಥ್ವಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತದೆ. ಬೆಳಗ್ಗೆ ಮತ್ತು ಮಧ್ಯಾಹ್ನದ ಶೋಗಳನ್ನ ನಮ್ಗೆ ನೀಡಿದ್ದಾರೆ. ಬೆಳಗ್ಗೆ 10:30 ಮತ್ತು ಮಧ್ಯಾಹ್ನ 1:30 ಶೋ ಇರುತ್ತೆ. ಈ ಚಿತ್ರದ ವಿಶೇಷತೆ ಅಂದ್ರೆ ಮುಖ್ಯವಾಗಿ ಇಲ್ಲಿರೋದ್ರಲ್ಲಿ ನಮ್ಮಲ್ಲಿ ನಿಮ್ಗೆ ಗೊತ್ತಿರೋ ನಾವೆಲ್ಲ ನಿಮ್ಮ ನಡುವಿಂದ ಬಂದಿರೋರೆ. ಈ ಪತ್ರಕರ್ತರೇ ಈ ಚಿತ್ರದ ನಿರ್ಮಾಪಕರು ಮತ್ತು ಪತ್ರಕರ್ತರೇ ಇದರ ಮುಖ್ಯ ಪಾತ್ರಧಾರಿಗಳು. ನಾವು ಇದರ ಮೇಕಿಂಗ್ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಎಲ್ಲ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ವಿ. ಹೀಗಾಗಿ ಇದು ಪತ್ರಕರ್ತರ ಸಿನಿಮಾ, ಅಂದ್ರೆ ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ. ದಯವಿಟ್ಟು ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಮತ್ತೆ ಇದು ಸಂಪೂರ್ಣವಾಗಿ ಇವತ್ತಿನ ವಾಸ್ತವ ಏನು ನಡೀತಾ ಇದೆ, ಸೈಬರ್ ಕ್ರೈಮ್, ಈ ಅಪರಾಧಗಳ ಹೊಸ ಒಂದು ವರಸೆ ಏನಿದೆ ಅದಕ್ಕೆ ಮುಖಾಮುಖಿಯಾಗಿರುವಂತಹ ಸಿನಿಮಾ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಇದಕ್ಕೆ ಕನ್ನಡದ ಸಿನಿಮಾ, ಅದು ಮುಖ್ಯವಾಗಿ ಹಾಸನದಲ್ಲೇ ಚಿತ್ರೀಕರಣ ಆಗಿರೋ ಹಾಸನದ ಸಿನಿಮಾ, ಎಲ್ಲ ಹಾಸನದ ಜನತೆ, ಹಾಸನ ಜಿಲ್ಲೆ ಜನತೆ ಈ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ತೇವೆ. ಇದು ನಾವು ಪತ್ರಕರ್ತರಾಗಿರೋದ್ರಿಂದ ನಾವು ಪ್ರತಿನಿತ್ಯ ಸುದ್ದಿಯಾಗಿ ಏನನ್ನ ನೋಡ್ತಾ ಇದ್ದೀವಿ, ಆ ಸುದ್ದಿಗಳೇ ಈ ಚಿತ್ರದ ಕತೆ. ಅಂದ್ರೆ ಇಲ್ಲಿ ಯಾವುದು ಸಿನಿಮಾದ ರೀತಿ ಮಾಮೂಲಿ ಸಿನಿಮಾದ ಕಮರ್ಷಿಯಲ್ ಸಿನಿಮಾದ ಬಿಲ್ಡಪ್ಗಳಿಲ್ಲ. ನಾನು ಮತ್ತು ಡೈರೆಕ್ಟರ್ ಈ ಲಾಕ್ಡೌನ್ ಸಮಯದಲ್ಲಿ ಪತ್ರಿಕೆಗಳಲ್ಲಿ ಬರ್ತಿದಂತಹ ಸುದ್ದಿಗಳು ಅದನ್ನ ಚರ್ಚಿಸಿ ಅದರಿಂದನೇ ನಾವು ಕಥೆಯನ್ನ ಇಟ್ಕೊಂಡಿದ್ವಿ. ಇಲ್ಲಿ ಯಾವ್ದೋ ಅಕೌಂಟಿಗೆ ಬಂದ ಹಣ ಮಾಯ ಆಗುವುದು, ಅವ್ರಿಗೆ ಗೊತ್ತಿಲ್ಲದಂಗೆ ಅವರ ಜನಗಳ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ನಡೆಯೋದು, ಮತ್ತೆ ಯಾವುದೋ ಫೇಕ್ ಕಾಲ್ಗಳಿಂದ ಜನ ಮರ್ಯಾದೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಸೃಷ್ಟಿಯಾಗೋದು, ಮತ್ತೆ ನಮ್ಮ ಸಚಿವರುಗಳು ಇವರು ಸ್ಟೇ ತಂದು ಅವರ ಸಿಡಿ ಬಿಡುಗಡೆ ಆಗದಂತೆ ಮಾನ ಮರ್ಯಾದೆ ಕಾಪಾಡ್ಕೊಳ್ಳುವಂತ ಪರಿಸ್ಥಿತಿಗಳು, ಇವನ್ನೆಲ್ಲ ನಾವು ನೋಡಿದೀವಿ. ಅವೆಲ್ಲದನ್ನು ಒಂದು ಕಥೆ ಅನ್ನೋ ದಾರಕ್ಕೆ ಅದೆಲ್ಲ ಮಣಿಗಳನ್ನ ಪೋಣಿಸಿ ಮಾಡಿರೋ ಅದು 100% ವಾಸ್ತವಕ್ಕೆ ತುಂಬಾ ಹತ್ತಿರವಾಗಿರುವಂತ ಈ ನೆಲದನೇ ಕತೆ. ಇವತ್ತು ನಮ್ಮ ನಡುವೆ ಏನ್ ನಡೀತಾ ಇದೆ ಅದೇ ಕತೆ. ನಾವು ಅದಕ್ಕೆ ನಮ್ಮ ಲೇಖಕರ ಸ್ವಾತಂತ್ರ್ಯ ಅಂತ ಏನಿರುತ್ತೆ ಅದನ್ನು ನಿರ್ದೇಶಕರ ಸ್ವಾತಂತ್ರ್ಯ ಬಳಸ್ಕೊಂಡು ಇದನ್ನು ಸಿನಿಮೆಯ ಮಾದರಿಯಲ್ಲಿ ಕಮರ್ಷಿಯಲ್ ಆಗಿ, ಮುಖ್ಯವಾಗಿ ಯಾರಿಗೂ ಬೋರ್ ಆಗಬಾರ್ದು, ಒಂದು ಅಚ್ಚುಕಟ್ಟಾಗಿರೋ ಸಿನಿಮಾವನ್ನ ತಾಂತ್ರಿಕವಾಗಿ ಎಲ್ಲೂ ಸಹ ನಾವು ಕಾಂಪ್ರಮೈಸ್ ಆಗದೆ ಮಾಡಿ. ಭರವಸೆಯ ನಿರ್ದೇಶಕ ಕಿರಣ್ ಸ್ವಾಮಿ ಮಾತನಾಡಿ, ದಿ ಡಾರ್ಕ್ ವೆಬ್ ಕನ್ನಡ ಚಲನಚಿತ್ರ ನಿರ್ಮಾಣಕ್ಕೆ ಮಂಜು ಬನವಾಸೆ ಮೊದಲ ಅವಕಾಶ ನೀಡಿದ್ದು, ಚಿತ್ರದಲ್ಲಿ 2 ಹಾಡುಗಳು ಮತ್ತು 1 ಬಿಗ್ ಸಾಂಗ್ ಇದ್ದು 2 ಗಂಟೆಯ ಸಿನಿಮಾ ಇದಾಗಿದೆ. ಹೊಸ ಪ್ರಯೋಗದೊಂದಿಗೆ ಪತ್ರಕರ್ತರು ಮತ್ತು ಸ್ಥಳೀಯ ಕಲಾವಿದರು ಸೇರಿ ನಿರ್ಮಾಣ ಮಾಡಿದ್ದೇವೆ ಎಂದರು. ಈಗ ಸಿನಿಮಾ ರಿಲೀಸ್ ಅಂತ ಬಂದಿದೆ. ದಯವಿಟ್ಟು ಎಲ್ಲರೂ ನೀವು ಹಾಸನ ಸ್ಥಳೀಯ ಕಲಾವಿದರಿಗೆ ಮತ್ತು ಡೈರೆಕ್ಟರ್ಗಳಿಗೆ ಪ್ರೋತ್ಸಾಹ ಮಾಡಿ ಹೇಳ್ಕೊತೀನಿ. ಇದು ಸೈಬರ್ ಕ್ರೈಮ್ ಇರೋಂಥ ಸಬ್ಜೆಕ್ಟು. ಈಗ ನಡೀತಿರೋ ನೈಜ ಘಟನೆ ಸಿನಿಮಾ ಮಾಡಿದ್ವಿ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಹೊಸ ತಂಡಕ್ಕೆ ಪ್ರೋತ್ಸಾಹಿಸಿ. ಪತ್ರಿಕಾಗೋಷ್ಠಿಯಲ್ಲಿ ನಾಯಕ ನಟ ಚೇತನ್, ನಾಯಕಿ ಮೇಘನ, ನಿರ್ಮಾಪಕ ನಾಗರಾಜ್ ಹೆತ್ತೂರ್, ನಾಗರಾಜ್, ಸಹ ನಟರಾದ ಬೊಮ್ಮೇಗೌಡ, ಮಂಜೇಗೌಡ ಹಾಜರಿದ್ದರು. ಅಖಿಲ ಭಾರತ ಹಿಂದೂ ಮಹಾಸಭಾದ ಅಭ್ಯರ್ಥಿಯಾಗಿ ಸಂತೋಷ್ ಅವರು ಅಭಿಮಾನಿಗಳೊಂದಿಗೆ ಬಂದು ನಾಮಪತ್ರ ಸಲ್ಲಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಅಖಿಲ ಭಾರತ ಹಿಂದೂ ಮಹಾಸಭಾದ ಅಭ್ಯರ್ಥಿಯಾಗಿ ಹಾಸನ ಜಿಲ್ಲೆಯಿಂದ ಸ್ಪರ್ಧೆ ಮಾಡಲಾಗುತ್ತಿದ್ದು 1933ರಲ್ಲಿ ವೀರ ಸಾವರ್ಕರು ಸ್ಥಾಪನೆ ಮಾಡಲಾಗಿದ್ದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚಕ್ರಪಾಣಿ ಮಹಾರಾಜ್ ಸಂಘಟಿಸಿದ್ದಾರೆ. ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಮತ ನೀಡಬೇಕೆಂದು ಮನವಿ ಮಾಡಿದರು. ಹಾಸನ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಷನ್ಲಿ
ಅಖಿಲ ಭಾರತ ಹಿಂದೂ ಮಹಾಸಭಾದ ಅಭ್ಯರ್ಥಿಯಾಗಿ ಇಲ್ಲಿ ಭಾಗವಹಿಸಿದ್ದೀನಿ. ನಮ್ಮದು ಅಖಿಲ ಭಾರತ ಹಿಂದೂ ಮಹಾಸಭಾ ಬಂದು 1933ರಲ್ಲಿ ವೀರ ಸಾವರ್ಕರ್ ಅವರು ಸ್ಥಾಪನೆ ಮಾಡಿದ್ದು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಛತ್ರಪತಿ ಮಹಾರಾಜ್ ಹಾಗೂ ನಮ್ಮ ಸ್ಟೇಟ್ ಅಧ್ಯಕ್ಷರಾಗಿ ಡಾಕ್ಟರ್ ಮನೋಜ್ ಆಲೂಕಲ್ ಅವರು ಮಾಡಿದ್ದಾರೆ. ಸೊ ಇರುವ ಆದೇಶದಂತೆ ನಾನು ಹಾಸನಲ್ಲಿ ಸ್ಪರ್ಧಿಸ್ತಾ ಇದ್ದೀನಿ. ಸೊ ನಿಮ್ಮ ಹಾಸನ ಜನ ಎಲ್ಲ ಜನರು ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ನನ್ನ ಗೆಲ್ಲಿಸಬೇಕಂತ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಮನೋಜ್ ಕುಮಾರ್, ಕಾರ್ಯದರ್ಶಿ ನಾಗೇಶ್, ಉಪಾಧ್ಯಕ್ಷ ರವಿನಂದನ್, ಯುವ ಘಟಕದ ಅಧ್ಯಕ್ಷೆ ಪೂರ್ವಿಕಾ, ಮಂಜು, ಮೀನಾಕ್ಷಿ ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆಗೆ ಎಲ್ಲಾ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ಎಸ್ ಧರ್ಮಪಾಲ್ ಹೇಳಿದರು. ಈಗ ಆಲ್ರೆಡಿ ಮಾನ್ಯ ನಮ್ಮ ಚುನಾವಣಾಧಿಕಾರಿಯವರು ಈ ಚುನಾವಣೆ ಸಂಬಂಧ ಎಲ್ಲ ಅಂಶಗಳನ್ನು 14ನೇ ತಾರೀಕಿಗೆ ಎಲ್ಲರಿಗೂ ಹೇಳಿದ್ದಾರೆ. ಆದರೂ ಸಹ ಮತ್ತೊಮ್ಮೆ ನಾನು ಈ ಒಂದು ಚುನಾವಣೆಯ ನಮ್ಮ ನಿಷ್ಪಕ್ಷಪಾತವಾಗಿ ಶಾಂತಿಯುತವಾಗಿ ನಮ್ಮೆಲ್ಲರ ಸಹಯೋಗದೊಂದಿಗೆ ಚುನಾವಣೆಯನ್ನು ಯಶಸ್ವಿಗೊಳಿಸಬೇಕು. ನಮ್ಮ ಪ್ರಜಾಪ್ರಭುತ್ವದ ಹಬ್ಬವನ್ನು ಪ್ರಜೆಗಳು ಪ್ರತಿಯೊಬ್ಬರು ಮತದಾನ ಚಲಾಯಿಸುವ ಮೂಲಕ ಈ ಚುನಾವಣೆಯನ್ನು ಯಶಸ್ವಿಗೊಳಿಸುವ ನಿಟ್ಟಿನಿಂದ ಈ ಒಂದು ಸಂಕ್ಷಿಪ್ತವಾಗಿ ತಮಗೆ ಈ ಒಂದು ತಾಲೂಕಿನ ಸಮಗ್ರ ಮಾಹಿತಿ ತಮಗೆ ತಿಳಿಪಡಿಸುತ್ತಾ, ಈ ಒಂದು ಏನಿದೆ ನಮ್ಮಲ್ಲಿ 283 ಮತಗಟ್ಟೆಗಳಿದ್ದು 2,30,000 ಸುಮಾರು ಮತದಾರರಿರುತ್ತಾರೆ. ಅದರಲ್ಲಿ 6 ಹೋಬಳಿಗಳಾಗಿ ಆಡಳಿತವಾಗಿ ವಿಂಗಡಣೆಗೊಂಡಿದ್ದು 24 ಸೆಕ್ಟರ್ ಅಧಿಕಾರಿಗಳು ನಮ್ಮ 6 ಹೋಬಳಿಗಳಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. 6 ಹೋಬಳಿಗಳಾದ ಮಲ್ಲಿಪಟ್ಟಣ, ದೊಡ್ಡಮಗ್ಗೆ, ರಾಮನಾಥಪುರ ಮತ್ತು ಕೊಣನೂರು, ಹಳ್ಳಿ ಮೈಸೂರು ಕಸ್ಬಾ ಸಂಬಂಧಪಟ್ಟಂಗೆ ನಮ್ಮ ಚುನಾವಣಾ ನಿಮಿತ್ತ ಅಧಿಕಾರಿಗಳು ಚುನಾವಣಾ ಆಯೋಗದ ಮಾರ್ಗದರ್ಶನದ ಪ್ರಕಾರ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ. ಶುಕ್ರವಾರ 26ರಂದು ಮತದಾನ ದಿನ. ಆ ದಿನದಂದು ದೇಶದ ನಮ್ಮ 2ನೇ ಹಂತದ ಚುನಾವಣೆಯಲ್ಲಿ ಆ ದಿನ ಮತದಾನದ ಮೂಲಕ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಎಲ್ಲರೂ ಕಾರಣಭೂತರಾಗಿ ಎಲ್ಲರೂ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ಕೋರಿಕೊಳ್ತಿದ್ದೇನೆ. ಬೇಲೂರು ತಾಲೂಕಿನ ಕುಶವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋಗಿಕೊಪ್ಪಲು ಚೌಡನಹಳ್ಳಿಗೆ ಮೂಲಭೂತ ಸೌಲಭ್ಯ ನೀಡಿಲ್ಲ ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕುಶವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಜೋಗಿಕೊಪ್ಪಲು ಚೌಡನಹಳ್ಳಿಗೆ ಸರ್ಕಾರ ಅಥವಾ ಯಾವುದೇ ಇಲಾಖೆಯಿಂದ ಮೂಲಭೂತ ಸೌಲಭ್ಯಗಳನ್ನು ನೀಡುವಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ವಿಫಲ ಹೊಂದಿದ್ದು, ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಯಾವ ಕಾರಣಕ್ಕೂ ಮತದಾನ ಮಾಡುವುದಿಲ್ಲ, ಚುನಾವಣೆಯನ್ನು ಬಹಿಷ್ಕಾರ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿ ಘಟನೆ ನಡೆದಿದೆ. ಜೋಗಿಕೊಪ್ಪಲಿನಲ್ಲಿ ಸುಮಾರು 200 ಮತದಾರರು ಇದ್ದರೂ ನಮಗೆ ಯಾವುದೇ ಸೌಲಭ್ಯವಿಲ್ಲ. ನಮ್ಮ ಗ್ರಾಮದಲ್ಲಿ ಚೌಡನಹಳ್ಳಿಯಿಂದ ಪ್ರತ್ಯೇಕಿಸಬೇಕು ಮತ್ತು ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿ, ಸಮುದಾಯ ಭವನ, ಮಿನಿ ಅಂಗನವಾಡಿ ಇನ್ನಿತರ ಸವಲತ್ತುಗಳನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಧರ್ಮರಾಜು, ಧರ್ಮಯ್ಯ, ಜಯಲಕ್ಷ್ಮಿ, ಶಿವಮ್ಮ, ಪುಟ್ಟಮ್ಮ, ಪುಟ್ಟಸ್ವಾಮಿ, ಜಗದೀಶ್ ಹಾಜರಿದ್ದರು. ಕೊನೆಯದಾಗಿ ಹೆಡ್ಲೈನ್ಸ್. ಜೆಡಿಎಸ್ ಮಾಡಿದ ಅನ್ಯಾಯವನ್ನು ಜನರಿಗೆ ಹೇಳಬಾರದ, ಒಂದೇ ಒಂದು ಕಾರಣಕ್ಕಾಗಿ ಕಟ್ಟಾಯ ಹೋಬಳಿಯನ್ನು ಸಕಲೇಶಪುರ ಮೀಸಲು ಕ್ಷೇತ್ರಕ್ಕೆ ಸೇರಿಸಿದ್ದೀರಿ ಎಂಬುದನ್ನು ಜನತೆ ಮುಂದೆ ಇಟ್ಟಿರುವುದು ತಪ್ಪ. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಹೇಳಿಕೆ. ಜೆಡಿಎಸ್ ಅಪವಿತ್ರ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನ್ನ ಸೋಲಿಸಿ, ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ಕರೆ. ಮತ್ತು ಎಂಪಿ ಚುನಾವಣೆಯು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಷ್ಠೆಯ ಚುನಾವಣೆಯಾಗಿದೆ. ಜೆಡಿಎಸ್ನ ದಬ್ಬಾಳಿಕೆಯ ಮತ್ತು ಅನ್ಯಾಯದ ವಿರುದ್ಧ ಜಯಭೇರಿ ಬಾರಿಸಲಿದೆ. ಬನವಾಸೆ ರಂಗಸ್ವಾಮಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.